ಮಾಡಿದ್ರಾ? ಇಲ್ಲಮ್ಮ, ಫೋನ್ ಬಂದಿಲ್ಲ. ಫೋನ್ ಬಂದರೆ ಖಂಡಿತ ನಿನಗೆ ಕೊಡ್ತೀನಿ. ನಾನು ಆಗ್ಲಿಂದ ಟ್ರೈ ಮಾಡ್ತಾನೆ ಇದ್ದೀನಿ, ನಾಟ್ ರೀಚಬಲ್ ಅಂತ ಬರ್ತಿದೆ. ಬಾಬಾ, ನಿನ್ನೆ ಸೂರ್ಯವ್ರು ಕಾಲ್ ಮಾಡಿದ್ರಲ್ಲ, ಆ ನಂಬರಿಗೆ ಒಂದ್ಸಲ ಟ್ರೈ ಮಾಡ್ತೀರಾ? ಸೂರ್ಯವ್ರು ಸಿಗ್ಬೋದಲ್ವಾ? ನೆಟ್ವರ್ಕ್ ಸಿಗಬೇಕಲ್ಲಮ್ಮ, ನಿಧಾನಕ್ಕೆ ಮಾಡ್ತಾನೆ ಬಿಡು. ಹಾಗಲ್ಲ ಬಾಬಾ, ಮೊದಲೆಲ್ಲ ಗಂಟೆಗೊಂದ್ಸರಿ ಕಾಲ್ ಮಾಡ್ತಿದ್ರು. ಈಗ ಅವ್ರ ಧ್ವನಿ ಕೇಳಲಿಲ್ಲ ಅಂದರೆ ಏನೋ ಒಂಥರ ಅನ್ಸುತ್ತೆ. ಪ್ಲೀಸ್. ಸರಿ, ಟ್ರೈ ಮಾಡ್ತೀನಿ. ನೋಡು, ನೆಟ್ವರ್ಕ್ ಸಿಗ್ತಾ ಇಲ್ಲ. ಬಾಬಾ, ಅವ್ರ ಫ್ರೆಂಡಿಗೆ ಕಾಲ್ ಮಾಡಿ. ಹಾಂ, ಅದನ್ನು ಟ್ರೈ ಮಾಡ್ತೀನಿ. ಅಯ್ಯೋ, ನಾಟ್ ರೀಚಬಲ್ ಅಂತ ಬರ್ತಿದೆಯಲ್ಲಮ್ಮ. ಪಾಪ, ಕೆಲಸದ ಮಧ್ಯೆ ನಾನು ಹೇಳಿದ್ದನ್ನು ಮರ್ತ್ಬಿಟ್ಟಿದ್ದಾರೆ ಅನ್ಸುತ್ತೆ. ಹೋಗ್ಲಿ ಬಿಡಿ. ನೀನು ಯಾಕಮ್ಮ ಇಷ್ಟೊಂದು ತಲೆ ಕೆಡಿಸ್ಕೊಳ್ತೀಯಾ? ನಾನು ಆ ಕಡೆ ಹೋದಾಗ ಅವ್ನ ಕೈಲಿ ಫೋನ್ ಮಾಡಿಸ್ತೀನಿ, ನೀನು ತಲೆ ಕೆಡಿಸ್ಕೋಬೇಡ. ನೀವು ಆ ಕಡೆ ಹೋದಾಗ್ಲಾ? ಏನು ಹೇಳ್ತಿದ್ದೀರಾ ಬಾವ? ಅವ್ರು ಅಷ್ಟು ದೂರದಲ್ಲಿದ್ದಾರೆ, ನಿಮಗೆ ಅವ್ರು ಹೇಗೆ ಸಿಗ್ತಾರೆ? ಅಯ್ಯೋ, ನಾನು ಹೇಳಿದ್ದು ನಾನು ಟ್ರೈ ಮಾಡ್ತೀನಿ, ಆವಾಗ ನೆಟ್ವರ್ಕ್ ಸಿಕ್ಕರೆ ಕಾನ್ಫರೆನ್ಸ್ ಕಾಲ್ ಹಾಕ್ತೀನಿ ಅಂತ. ನೀನು ತಲೆ ಕೆಡಿಸ್ಕೋಬೇಡ, ಆರಾಮಾಗಿರು. ನನಗೆ ಕ್ಲೈಂಟ್ಸ್ ಕಾಯ್ತಾ ಇದ್ದಾರೆ, ಅರ್ಜೆಂಟಾಗಿ ಅವ್ರನ್ನ ಮೀಟ್ ಮಾಡಬೇಕು. ಬರ್ತೀನಿ. ರವಿ, ನನಗೊಂದು ವಿಷಯ ಗೊತ್ತಾಗಬೇಕಾಗಿದೆ. ಸೂರ್ಯ ಯಾವತ್ತು ಬಿಡುಗಡೆ ಆಗ್ತಾರೆ ನನಗೆ ಹೇಳು. ಅಮ್ಮ, ಯಾಕಮ್ಮ ತುಂಬ ಅಪ್ಸೆಟ್ ಆಗಿದೆಯಾ? ಮನೆ ನೋಡಿ ಎಷ್ಟು ಬಣ ಬಣ ಅಂತ ಇದೆ. ಮನೇಲಿರೋರಿಗೆಲ್ಲ ಮಂಕ್ ಬಡ್ದಾಗಿದೆ. ಸೂರ್ಯನ ಹೆತ್ತು ಮಗ, ಮಹಾರಾಜನ್ ಥರ ಬೆಳೆದವನು, ಅಂಥವ್ನು ನೀವು ಸ್ಟೇಷನಲ್ಲಿ ಕಂಬಿ ಎಣಿಸ್ತಾ ಇದ್ದಾನೆ ಅಂದರೆ ನನ್ನ ಹೊಟ್ಟೆಗೆ ಬೆಂಕಿ ಬಿದ್ದಾಗತ್ತೆ. ಅಮ್ಮ, ನನಗೂ ಸಂಕಟ ಆಗೋಲ್ವೇನಮ್ಮ? ಸೂರ್ಯ ಜೈಲಿಗೆ ಹೋಗ್ತಾನೆ ಅಂತ ಗೊತ್ತಾದ ದಿನದಿಂದ ನಾನು ನನ್ನ ಕೈಲಾದ ಪ್ರಯತ್ನ ಮಾಡ್ತಾನೆ ಇದ್ದೀನಿ. ಪ್ರಯತ್ನ ಅಲ್ಲ, ಅವನನ್ನ ಬಿಡುಗಡೆ ಮಾಡಿಸ್ಕೊಂಡು ಯಾವತ್ತು ಕರ್ಕೊಂಡ್ಬರ್ತೀಯ ನನಗೆ ಹೇಳು. ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದೀನಮ್ಮ. ಕೋರ್ಟ್ ಓಪನ್ ಆದ ಕೂಡಲೇ ಬೇಲ್ ತೊಗೊಂಡು ಸೂರ್ಯನ ಬಿಡಿಸೋದೆ. ನೀನೇನು ಯೋಚನೆ ಮಾಡಬೇಡ, ನಮಗೆ ಬೇಲ್ ಸಿಕ್ಕೇ ಸಿಗುತ್ತೆ. ಹಾಗಲ್ಲ, ಯಾಕೆ ಬಾಬಾ ಮಾತು ನಿಲ್ಲಿಸ್ಬಿಟ್ರಿ? ಏನಿಲ್ಲ, ಹೀಗೆ ಏನೇನೋ ಮಾತಾಡ್ತಾ ಇದ್ವಿ. ಇಲ್ಲ, ಏನೋ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಇದ್ರಲ್ಲ, ನಾನು ಬಂದ ತಕ್ಷಣ ಯಾಕೆ ಮಾತು ನಿಲ್ಲಿಸಿದ್ರಿ? ಅದು ಆದಿತ್ಯನ ಕೇಸ್ ಬಗ್ಗೆ ಮಾತಾಡ್ತಿದ್ವಿ. ಅದರಲ್ಲಿ ಗೆಲುವು ನಮಗೆ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಇದ್ದೆ. ಅಷ್ಟರಲ್ಲಿ ನೀನು ಬಂದೆ. ನೋಡಿ ಬಾಬಾ, ಇವ್ರಿಗೆ ಆಗ್ಲಿಂದ ಕಾಲ್ ಮಾಡ್ತಾ ಇದ್ದೀನಿ, ನಾಟ್ ರೀಚಬಲ್ ಅಂತಲೇ ಬರ್ತಾ ಇದೆ. ಅವ್ರ ಫ್ರೆಂಡ್ ನಂಬರ್ ನಿಮ್ಮ ಹತ್ರ ಇದೆ ಅಂತ ಹೇಳಿದ್ರಲ್ಲ, ಅವ್ರ ನಂಬರ್ ಕೊಡಿ, ನಾನೇ ಫೋನ್ ಮಾಡ್ತೀನಿ. ಅದು ಸರ್, ಒಂದೇ ಒಂದು ಫೋನ್ ಕಾಲ್ ಮಾಡಬೇಕಾಗಿತ್ತು ಸರ್. ಫೋನಾ? ಯಾರಿಗೆ? ನಮ್ಮ ಮನೆಗೆ ಮಾಡಬೇಕು ಸರ್. ಮನೆಗೂ ಇಲ್ಲ, ಮಠಕ್ಕೂ ಇಲ್ಲ. ಸರ್, ನಮ್ಮ ಅಣ್ಣಂಗೆ ಮಾಡ್ತೀನಿ ಸರ್. ನಿಮ್ಮ ಅಣ್ಣ ರವಿಗ? ಹಾಂ. ರವಿಗೂ ಇಲ್ಲ, ಚಂದ್ರನಿಗೂ ಇಲ್ಲ. ಸರ್, ನಮ್ಮ ಹೆಂಡತಿಗೆ ಅಥವಾ ಅವ್ರ ಫ್ರೆಂಡಿಗೆ ಯಾರಿಗೋ ಒಬ್ರಿಗೆ ಸರ್, ಒಂದೇ ಒಂದು ಫೋನ್ ಕಾಲ್ ಸರ್, ಪ್ಲೀಸ್ ಸರ್. ಯಾರಿಗೂ ಮಾಡೋ ಹಾಗಿಲ್ಲ ರೀ. ಯಾಕೆ ಸರ್? ಒಂದು ಫೋನ್ ಕಾಲಿಂದ ಏನು ಪ್ರಾಬ್ಲಮ್ ಆಗುತ್ತೆ? ಪ್ರಾಬ್ಲಮ್ಮೇ, ಇಲ್ಲೆಲ್ಲ ಚರ್ಚೆ ಮಾಡೋಕ್ಕಾಗಲ್ಲ. ಭಾವ, ಮದನ್ ಫೋನು ಸಿಗ್ತಾ ಇಲ್ಲ, ಏನ್ ಮಾಡೋದು ಇವಾಗ? ಇಬ್ರು ಮೊಬೈಲು ಬೇರೆ ಬೇರೆ ಸರಿ, ಆದರೆ ನೆಟ್ವರ್ಕ್ ಸಿಗಬೇಕಲ್ವಾ? ಸೂರ್ಯ ಅವರಿಗೆ ಇನ್ನೊಂದ್ಸಲ ಟ್ರೈ ಮಾಡ್ತೀನಿ. ಮಾಡಮ್ಮ. ಸರ್, ನನ್ನ ಮೊಬೈಲೇ ಕೊಡಿ ಸರ್, ಅದರಿಂದಾನೇ ಮಾಡ್ತೀನಿ. ನೋಡ್ರಿ ಸರ್, ಕಾಪಿ ಕೊಡ್ತೀರಾ? ಹೋಗಲೇ, ಒಂದು ವಿಷಯ ಬಿಡಿಸಿ ಹೇಳ್ತೀನಿ ಕೇಳಿ. ನಾನು ನಿಮಗೆ ಮೊಬೈಲ್ ಕೊಡ್ತೀನಿ, ನೀವು ಮನೆಗೆ ಅಂತ ಸುಳ್ಳು ಹೇಳಿ ಹೈಯರ್ ಅಥಾರಿಟಿಗೋ ಪೊಲಿಟಿಷಿಯನ್ಗೋ ಫೋನ್ ಮಾಡ್ತೀರಾ. ಸ್ಟೈಲ್ ಆಗಿ ನನಗೆ ಮೊಬೈಲ್ ವಾಪಸ್ ಕೊಡ್ತೀರಾ.
ಆಗ ಆ ಕಡೆಯಿಂದ ಆವಾಜ ಆಗ್ತಾರೆ. ಆಗ ನಾನೇನ್ ಮಾಡ್ಲಿ? ನಿಮ್ಮನ್ನ ಬೀಗ ತೆಗೆದು ಈಚೆ ಬಿಡೋಕ್ಕಾಗಲ್ಲ, ಬೀಗ ಜಡ್ದು ಒಳಗೆ ಕೂರ್ಸೋಕ್ಕಾಗಲ್ಲ. ಆಗಲ್ಲ ರೀ. ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ನಾನು ಕಾಯ್ತಾ ಇರ್ತೀನಿ ಅಂತ ಗೊತ್ತಿದ್ರು ಕೂಡ ಕಾಲ್ ಮಾಡಿಲ್ಲ ನೋಡಿ ಅವರು. ಮಾಡ್ತಾನಮ್ಮ, ಅವರು ಅಲ್ಲೆಲ್ಲ ಕಾಡಲ್ಲಿರ್ತಾರೆ. ಅಲ್ಲಿ ಹಳ್ಳಿಯಲ್ಲೇ ನೆಟ್ವರ್ಕ್ ಸಿಗಲ್ಲ, ಇನ್ನು ಕಾಡಲ್ಲಿ ಸಿಗುತ್ತಾ? ಸಿಕ್ಕ ತಕ್ಷಣ ಮಾಡೇ ಮಾಡ್ತಾನೆ. ಸರ್ ನಿಜವಲ್ಲೂ ಹಾಗೆಲ್ಲ ಮಾಡಲ್ಲ ಸರ್. ಮನೆಗೆ ಫೋನ್ ಮಾಡಿ ನನ್ನ ತಾಯಿ ಹತ್ರ, ನನ್ನ ಹೆಂಡತಿ ಆರ್ತಿಯವ್ರ ಹತ್ರ ಮಾತಾಡ್ತೀನಿ ಸರ್. ಪ್ಲೀಸ್ ಸರ್. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವೇನ್ರಿ? ಯಾಕೋ ನಿಮಗೆ ಒಳ್ಳೆ ಭಾಷೆಯಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ಅಂತ ಕಾಣಿಸುತ್ತೆ. ನಮ್ಮ ಭಾಷೆಯಲ್ಲಿ ಹೇಳ್ಬೇಕಾ? ಏ ಬಸವರಾಜ ಸರ್, ಹಲೋ ಅಮ್ಮ, ನಾನು ಪರಿಮಳ ಮಾತಾಡ್ತಿರೋದು. ಹೇಳ್ ಪರಿಮಳ, ಚೆನ್ನಾಗಿದ್ಯಾ? ನಾನು ಚೆನ್ನಾಗಿದ್ದೀನಮ್ಮ, ಆದರೆ ಈಗ ಪ್ರಾಬ್ಲಮ್ ಆಗಿರೋದು ಆರ್ತಿಗೇನೆ. ಆರ್ತಿಗೆ ಏನಾಗಿದೆ? ಅವಳು ಚಡ್ಪಡಿಕೆ ನೋಡೋಕ್ಕಾಗ್ತಿಲ್ಲಮ್ಮ. ಸೂರ್ಯ ಜೈಲ್ಗೆ ಹೋಗಿರೋದು ಅವಳಿಗೆ ಗೊತ್ತಿಲ್ಲ. ಫ್ರೆಂಡ್ ಕೆಲಸ ಇದೆ ಅಂತ ಹಳ್ಳಿಗೆ ಹೋಗಿದ್ದಾರೆ ಅಂತ ಹೇಳಿದ್ದೀವಿ. ಈಗ ಫೋನ್ ಬಂದಿಲ್ಲ ಅಂತ ಒಂದೇ ಸಮ ಒದ್ದಾಡ್ತಾ ಇದ್ದಾಳೆ. ಹೇಗಾದ್ರೂ ಮಾಡಿ ಸೂರ್ಯ ಅವರಿಗೆ ಫೋನ್ ಮಾಡಿ ಕೇಳು. ಹೇಗಾಗತ್ತಮ್ಮ? ಫೋನ್ ಮಾಡೋದಕ್ಕೆ ಅವ್ರು ಅವಕಾಶ ಕೊಡೋದಿಲ್ಲ. ಅದಕ್ಕೆ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಾಗಿತ್ತು. ಅದೇನು ಹೇಳ್ ಪರಿಮಳ. ಸೂರ್ಯ ಈಗ ತಾನೇ ಫೋನ್ ಮಾಡಿದ್ರು, ನಾನು ಚೆನ್ನಾಗಿದ್ದೀನಿ ಅಂತ ಹೇಳಿದ್ರು ಅಂತ ಹೇಳಿ. ಆರ್ತಿಗೂ ಖುಷಿ ಆಗತ್ತೆ. ಆ ಕೆಲ್ಸ ನಾನ್ ಯಾಕೆ ಮಾಡ್ಬೇಕು? ನೀನೇ ಮಾಡಿ ಹೇಳ್ಬೋದಲ್ವಾ? ಹಾಗೇನಾದ್ರೂ ಹೇಳಿದ್ರೆ ನನ್ ಯಾಕೆ ಕರೀಲಿಲ್ಲ ಅಂತ ಅತ್ತೆ ಬಿಡ್ತಾಳಷ್ಟೇ. ಹಾಗ ನಾನೇನಂತ ಉತ್ತರ ಹೇಳೋದು? ಈಗ ಅವಳಿಗೆ ಸಮಾಧಾನ ಮಾಡೋದಕ್ಕಿರೋದು ಒಂದೇ ದಾರಿ. ಪ್ಲೀಸ್ ಅಮ್ಮ, ಫೋನ್ ಮಾಡ್ತೀರಾ? ಆಯ್ತಮ್ಮ, ಹೇಳ್ತೀನಿ. ಸರಿನಮ್ಮ. ಪರಿಮಳ, ಎಲ್ಲಿಂದಲೂ ಬಂದು ನೀನು ಆ ಮನೆ ಸೊಸೆ ಆದೆ. ಆಕಸ್ಮಿಕವಾಗಿ ಆರ್ತಿನೂ ಅದೇ ಮನೆ ಸೇರಿದ್ಲು. ನೀವಿಬ್ರು ಅಕ್ಕ ತಂಗಿಯರಾದ್ರಿ. ಆದ್ರೆ ನೀನು ಆರ್ತಿನ ಸ್ವಂತ ಅಕ್ಕನ್ಗಿಂತ ಹೆಚ್ಚಾಗಿ ನೋಡ್ಕೋತಾ ಇದೀಯ. ನಿಮ್ ಒಗ್ಗಟ್ಟು ನೋಡಿದ್ರೆ ನನ್ಗೆಷ್ಟು ಖುಷಿ ಆಗುತ್ತೆ ಗೊತ್ತಾ? ನೀವ್ ಹೀಗೆ 100 ಕಾಲ ನಗ್ನಗ್ತಾ ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ನಾನು ಆರ್ತಿಗೆ ಫೋನ್ ಮಾಡ್ತೀನಿ, ನೀನ್ ನೆಮ್ಮದಿಯಾಗಿರು, ಆಯ್ತಾ? ಸರಿ ಸರಿಮ್ಮ. ಸುಮ್ಮನೆ ಕಾದಿದ್ದೆ ಬಂತು. ಯಾರೂ ಬಂದಿಲ್ಲ, ಯಾರೂ ಬರೋದು ಇಲ್ಲ. ನೆನ್ನೆ ಅಣ್ಣ ಬಂದಿದ್ದ. ಈಗಾಗಲೇ ಬೇಜಾರಾಗಿರುತ್ತೆ ಅವನಿಗೆ. ನನ್ನ ಕರ್ಮ ಇದು, ನಾನೇ ಅನುಭವಿಸ್ಬೇಕು, ಯಾರಿಗೂ ಪಾಲ್ ಕೊಡಬಾರ್ದು. ಇಲ್ಲಿಂದ ಬಿಡುಗಡೆ ಆದ್ಮೇಲೆ ಆರ್ತಿಯವರು ನನ್ನ ಜೊತೆ ಯಾವ ರೀತಿ ನಡ್ಕೊಳ್ಬೋದು? ಅವ್ರಿಗೆ ನಾನು ಮುಖ ಕೊಟ್ಟು ಹೇಗೆ ಮಾತಾಡ್ಲಿ? ನಾನು ಜೈಲು ಸೇರಿದ್ದವ್ರಿಗೆ ಗೊತ್ತಾಗಿರ್ಬೋದೇನೋ ನಾನು ಮೋಸ್ಕರ ಅಂತ ನನಗೆ ಬಿಟ್ಟೋದ್ರೆ. ಇಲ್ಲ, ಆರ್ತಿಯವ್ರಂಥವ್ರಲ್ಲ, ಅವ್ರಾಗ ಮಾಡೋದಿಲ್ಲ. ತಪ್ಪು ಮಾಡ್ಬಿಟ್ಟೆ, ನಾನು ತಪ್ಪು ಮಾಡ್ಬಿಟ್ಟೆ. ಅದೇ ಯಾಕೋ ಸಪ್ಪಗಿದ್ಯಾ? ಹುಷಾರಿಲ್ವಾ? ನಾನು ಸಪ್ಪಗಿಲ್ಲ, ಚೆನ್ನಾಗೇ ಇದ್ದೀನಿ. ಯಾಕೋ ಕಂದ, ಮುಖ ಎಲ್ಲ ಬಾಡೋಗಿದೆ, ಏನಾಯ್ತು? ಯಾರೂ ನನ್ನ ನೋಡ್ಕೊಳ್ಳಲ್ಲ, ನಾನು ಯಾರಿಗೂ ಬೇಡ. ಯಾಕೋ ಪುಟ್ಟ ಹಾಗಂತ್ಯಾ? ಎಲ್ಲರೂ ಆದಿ ನಂಗೆ ಬೇಕು, ಆದಿ ನಂಗೆ ಬೇಕು ಅಂತ ಜಗಳಾಡ್ತಾ ಇದ್ದಾರೆ. ಯಾರು ನಿನ್ನ ಬೇಡ ಅಂತ ಹೇಳಿದ್ದು? ಅಜ್ಜಿ, ಬೇಡ ಅಂತ ಯಾರೂ ಹೇಳಿಲ್ಲ, ಆದರೆ ಯಾರೂ ನನ್ನ ನೋಡ್ಕೊಳ್ಳಲ್ಲ. ಸ್ಕೂಲ್ ಬಿಟ್ಟ ಮೇಲೆ ಎಷ್ಟೊತ್ತು ವೆಯ್ಟ್ ಮಾಡಿದೆ ಗೊತ್ತಾ?
ಶಶಾಂಕ್ ಅವ್ರು ಬಂದೇ ಇಲ್ಲ. ಇವ್ರಿಗೂ ಬೇಡ, ಅಲ್ಲ ಅಮ್ಮಂಗೂ ಬೇಡ. ಪುಟ, ನೀನು ನಿಜ ಹೇಳಬೇಕು. ಅಮ್ಮ ಕೆಟ್ಟವಳ? ನಿನ್ನ ದೂರ ಹೋಗುವಂತೇನಾದರೂ ಹೇಳಿದ್ಲ ಅವಳು? ಅವಳು ಎಷ್ಟೇ ಬೇಡ ಬೇಡ ಅಂದ್ರೂ ನೀನೇ ಹಠ ಮಾಡ್ಕೊಳ್ತಾನೆ ನಮ್ಮನೆಗೆ ಬಂದಿದ್ದು. ಅದೇ ಅಮ್ಮ ತುಂಬ ಒಳ್ಳೆಯವಳು ಕಣೋ. ನಿನ್ನ ಎಷ್ಟು ಪ್ರೀತಿ ಮಾಡ್ತಾಳೆ ಗೊತ್ತಾ? ಅವಳು ದಿನ ಫೋನ್ ಮಾಡಿ ಆದಿಗೆ ಫೋನ್ ಕೊಡಿ ಅಂತ ಕೇಳ್ತಾನೆ ಇರ್ತಾಳೆ. ನೀನೇ ಸಿಟ್ಟು ಮಾಡ್ಕೊಂಡು ಅವಳ ಹತ್ರ ಮಾತಾಡ್ತಿಲ್ಲ. ನಂಗೆ ಅವಾಗ ಅಮ್ಮನ ಮೇಲೆ ಕೋಪ ಬಂದಿತ್ತು. ನೀನು ಬೇಕಾದ್ರೆ ಅಮ್ಮಗೆ ಫೋನ್ ಮಾಡಿ ನೋಡು, ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ಅಂತ. ಫೋನ್ ಮಾಡಿಕೊಡ್ಲಾ? ಮಾತಾಡ್ತೀಯಾ? ಹೇಳಿಮ್ಮ, ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಕಣೆ. ನೀನು ಹೇಗಿದ್ಯಾ? ಆರ್ತಿ, ಸೂರ್ಯ ಅವ್ರು ಫೋನ್ ಮಾಡಿ ಹಲೋ ಅಮ್ಮ, ಹಾಯ್. ಯಾಕೋ ಅದೇ ನನ್ನ ಮೇಲೆ ಸೆಟ್ ಮಾಡ್ಕೊಂಡಿದ್ಯಾ? ಮಾತಾಡೇ ಇಲ್ಲ ನೀನು ನನ್ನ ಹತ್ರ. ಮತ್ತೆ ನೀನ್ ಯಾಕೆ ನನ್ನ ನೋಡಕ್ ಬಂದಿಲ್ಲ? ನನಗ್ ಬೇಜಾರಾಗಲ್ವಾ? ಅದಕ್ಕೆ ನಿನ್ ಮೇಲೆ ಸಿಟ್ಟು. ಸಾರಿ ಪುಟ್ಟ, ಈ ಡಾಕ್ಟರ್ ಅಂಕಲ್ ಇದ್ದಾರಲ್ಲ, ಅವ್ರು ನನಗೆ ಹೊರಗಡೆ ಹೋಗಬಾರ್ದು ಅಂತ ಹೇಳಿದ್ದಾರೆ. ನನಗೂ ನಿನ್ನ ನೋಡಬೇಕು ಅಂತ ತುಂಬ ಆಸೆ ಆಗ್ತಾ ಇತ್ತು. ನಾನು ನಿಮಗೆ ಎಷ್ಟು ಸರಿ ಕಾಲ್ ಮಾಡಿದ್ದೀನಿ ಗೊತ್ತಾ? ನೀನೇ ಮಾತಾಡಲಿಲ್ಲ. ಅದೇ ನಿನಗೆ ಅಮ್ಮನ ಮೇಲೆ ಬೇಜಾರನೋ? ಹೋಗಮ್ಮ, ಏನೋ ಮಾತಾಡ್ತೀಯಾ? ನಾನೇ ನಿಂಗೆ ಈಗ ಫೋನ್ ಮಾಡಿಲ್ವಾ? ಅಯ್ಯೋ ಹೌದಲ್ವಾ. ಅದೇ ಈ ಅಮ್ಮನ ನೋಡಕ್ಕೆ ಯಾವಾಗ ಬರ್ತೀಯೋ? ನಿನ್ನ ನೋಡಬೇಕು ಅಂತ ನನಗೆ ತುಂಬ ಅನಿಸ್ತಿದೆ ಕಣೋ. ನಾಳೆ ಬರ್ತೀನಿ. ನಿಜವಾಗ್ಲೂ ಪ್ರಾಮಿಸ್ ಬರ್ತೆ ತಾನೆ? ಪ್ರಾಮಿಸ್. ನಾಳೆ ಬರೋದನ್ನ ಮರಿಬೇಡ. ಆದಿ, ಅಜ್ಜಿಗೆ ಫೋನ್ ಕೊಡು. ಹೇಳಾರ್ತಿ. ಅಮ್ಮ, ಆಗ್ಲೇ ಇನ್ನು ಸೂರ್ಯ ಅಂತ ಹೇಳಿದ್ರಿ, ಏನು? ಅದು ಸೂರ್ಯ ಅವರು ಈಗ ತಾನೇ ಫೋನ್ ಮಾಡಿದ್ರು ಕಣೆ. ನಿನ್ನ ಫೋನ್ ಏನಾಗಿದೆ ಅಂತ ನೋಡು. ಪಾಪ ಅವ್ರು ತುಂಬ ಸಲ ಟ್ರೈ ಮಾಡಿದ್ರಂತೆ, ಸಿಗ್ಲೇ ಇಲ್ಲ ಅಂತ ಹೇಳ್ತಾ ಇದ್ರು. ಹೌದಾ? ಏನು ಆಗಿಲ್ಲಮ್ಮ, ಚೆನ್ನಾಗೇ ಇದೆ. ಈಗ ನೀವು ಫೋನ್ ಮಾಡಿದ್ದೀರಲ್ವಾ? ಅದೇನೋಪ್ಪ, ನಿನ್ನ ಫೋನ್ ಸಿಕ್ಕಿಲ್ಲ ಅಂತ ನನಗೆ ಫೋನ್ ಮಾಡಿ ನಾನು ಚೆನ್ನಾಗಿದ್ದೀನಿ, ಏನು ಯೋಚನೆ ಮಾಡೋದು ಬೇಡ ಅಂತ ಆರ್ತಿಯವ್ರಿಗೆ ಹೇಳಿ ಅಂತ ಹೇಳಿದರು. ಹೌದಾ? ನಿನ್ನೆ ಕೂಡ ನನ್ನ ಫೋನ್ ಸಿಗ್ತಿಲ್ಲ ಅಂತ ಭಾವಂಗ್ ಮೊಬೈಲಿಗೆ ಫೋನ್ ಮಾಡಿದ್ರು. ಇವತ್ತು ಸಿಗ್ತಿಲ್ಲ ಅಂದರೆ ಬಹುಶಃ ನನ್ನ ಫೋನೇ ಸರಿಯೇ ಇಲ್ಲ ಅನ್ಸುತ್ತೆ. ಆದರೂ ಅಮ್ಮ, ನನ್ನ ಫೋನ್ ಸರಿ ಇಲ್ಲ ಅಂದರೆ ಮನೆಯವ್ರಿಗಾದರೂ ಮಾಡ್ಬೋದಾಗಿತ್ತಲ್ವಾ? ಯಾಕೆ ಈಗ ಆಗ್ತಾ ಇದೆ? ತಲೆ ಕೆಡ್ಸ್ಕೊಬಿಡ್ವೆ. ಅವ್ರು ಚೆನ್ನಾಗಿದ್ದಾರೆ ಅಂತ ಹೇಳಿದ್ರಲ್ವಾ, ಇನ್ನೇನು? ಹಲೋ ಅಮ್ಮ, ಸೂರ್ಯ ಫೋನ್ ಮಾಡ್ತಿದ್ದಾರೆ, ನಾನು ನಿಮಗೆ ಆಮೇಲೆ ಮಾಡ್ತೀನಿ. ಸರಿ ಬಾ. ಹಲೋ ಸೂರ್ಯ ಅವರೇ, ಹೇಗಿದ್ದೀರಾ? ನೀವು ಹೇಗಿದ್ದೀರಾ ಆರ್ತಿ ಅವರೇ? ಹೋಗಿ ಸೂರ್ಯ ಅವರೇ, ನಾನು ನಿಮ್ಮ ಹತ್ರ ಮಾತಾಡಲ್ಲ. ನಿನ್ನೆ ನೀವೇನಂದಿದ್ರಿ ಹೇಳಿ? ಬೆಳಿಗ್ಗೆ ಬೇಗ ಕಾಲ್ ಮಾಡ್ತೀನಿ ಅಂತ ಹೇಳಿದ್ರಿ. ಬೆಳಿಗ್ಗೆ ಹೋಗ್ಲಿ, ಸಂಜೆ ಆದರೂ ನೀವು ಕಾಲೇ ಮಾಡಿಲ್ಲ. ನನಗೆಷ್ಟು ಗಾಬರಿ ಆಗಿತ್ತು ಗೊತ್ತಾ? ನಿಮ್ಮ ಮೊಬೈಲಿಗೆ ಎಷ್ಟು ಸರಿ ಟ್ರೈ ಮಾಡಿದ್ದೀನಿ, ನಿಮ್ಮ ಫ್ರೆಂಡ್ಸ್ ಮೊಬೈಲಿಗೂ ಟ್ರೈ ಮಾಡಿದ್ದೀನಿ, ಯಾರ ಮೊಬೈಲು ಸಿಗ್ತಾ ಇಲ್ಲ. ಸಮಾಧಾನ ಮಾಡ್ಕೊಳ್ಳಿ ಆರ್ತಿ ಅವರೇ. ನಿಮ್ಮನ್ನು ಮರೆತು ಈ ಸೂರ್ಯ ಇರ್ತಾನ? ನನಗೂ ನಿಮಗೆ ಯಾವಾಗ ಫೋನ್ ಮಾಡ್ತೀನೋ, ನಿಮ್ಮ ಹತ್ರ ಯಾವಾಗ ಮಾತಾಡ್ತೀನೋ ಅಂತ ಅನ್ನಿಸ್ತಿತ್ತು. ಆದರೆ ನಾನು ಬಂದಿರೋದು ಕೆಲಸದ ಮೇಲಲ್ವಾ? ಕಾಡಲ್ಲಿ ಬೇರೆ ಇದ್ದೀನಿ, ನೆಟ್ವರ್ಕ್ ಸಿಗಲ್ಲ ನೋಡಿ. ನೆಟ್ವರ್ಕ್ ಇರೋ ಜಾಗಕ್ಕೆ ಬಂದು ಕಾಲ್ ಮಾಡಬೇಕಿತ್ತಪ್ಪ. ಹಾಗೆ ಮಾಡಿದ್ರೆ ಕೆಲಸ ನಿಧಾನ ಆಗುತ್ತೆ, ನಾನು ಊರಿಗೆ ಬರೋದು ನಿಧಾನ ಆಗುತ್ತೆ. ನಾನು ಮನೆಗೆ ಬೇಗ ಬರೋದು ಬೇಡವಾ? ಬೇಡ ಬೇಡ, ಬರಬೇಕು. ಕೆಲಸ ಮುಗಿಸ್ಕೊಂಡು ನೀವು ಬೇಗ ಬರಬೇಕು. ಮತ್ತೆ ಇನ್ನೇನು ಸಮಾಚಾರ? ಒಂದೇ ಒಂದು ಕೊರಗು, ನೀವು ನನ್ನ ಜೊತೆ ಇಲ್ಲ ಅಂತ ಅಷ್ಟೆ. ಯಾವಾಗ ಬರ್ತೀರಾ?
ನಿಮ್ಮ ಮಗ ಒಂದೇ ಸಮನೆ ಅಳು ನೀವಿಲ್ಲ ಅಂತ. 2-3 ದಿನ ಬಂದ್ಬಿಡ್ತೀನಿ. ರೀ, ನಾಳೆ ಫೋನ್ ಮಾಡೋದನ್ನ ಮರಿಬೇಡಿ ಪ್ಲೀಸ್. ಹಾಗಾದರೆ ಈಗ ಫೋನ್ ಇಡಬೇಕಾ? ಅಯ್ಯೋ ಹಾಗಲ್ಲ, ಮಾತಾಡಿ. ಇಲ್ಲ, ಇಡ್ತೀನಿ. ಕರೀತಾ ಇದ್ದಾರೆ. ನಾಳೆ ಫ್ರೀ ಟೈಮಲ್ಲಿ ನಾನೇ ನಿಮಗೆ ಫೋನ್ ಮಾಡ್ತೀನಿ. ಬಾಯ್. ಬಾಯ್. ನೀನು ಬಂದಿದ್ದಕ್ಕೆ ಫೋನ್ ಮಾಡೋ ಪರ್ಮಿಷನ್ ಸಿಕ್ತು. ಬೆಳಿಗ್ಗೆಯಿಂದ ಫೋನ್ ಮಾಡ್ತೀನಿ ಅಂತ ಕೇಳಿದ್ರೆ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ರು, ಗೊತ್ತಾ? ಭಾಸ್ಕರ ಎಲ್ಲೋ? ಅವನು ನಿನ್ನ ಬೇಲ್ ವಿಷಯಕ್ಕೆ ಓಡಾಡ್ತಿದ್ದಾನೆ ಕಣೋ. ನೀನು ನೋಡೋಕ್ಕೆ ಬರ್ತೀನಿ ಅಂದ. ನಾನೇ ಬೇಡ, ಮೊದಲು ಬೇಲ್ ಕೆಲಸ ಆಗಲಿ ಅಂದೆ. ನೀನೇನು ಹೆದರ್ಕೋಬೇಡ ಕಣೋ, ಸದ್ಯದಲ್ಲೇ ಎಲ್ಲ ಸರಿ ಹೋಗುತ್ತೆ. ಮೊದಲನಾಗೆ ನಾವೆಲ್ಲ ಮನೇಲಿ ಒಟ್ಟಿಗೆ ಇರ್ಬೋದು. ಅಪ್ಪ, ಅಮ್ಮ, ಸಾಕ್ಷಿ, ಅದಕ್ಕೆ ಎಲ್ಲರೂ ಹೇಗಿದ್ದಾರೆ? ಮನೆಯಲ್ಲಿ ಮಾತೇ ಇಲ್ಲ ಕಣೋ, ಬಿಕೋ ಅನ್ನಿಸ್ತಿದೆ. ನೀನು ಬಂದಮೇಲೆ ಜೀವ ಕಳೆ ಬರ್ಬೋದು. ಭಾಸ್ಕರ ನೀನು ಬರದೆ ನಿದ್ದೆ ಮಾಡಲ್ಲ ಅಂತ ಓಡಾಡ್ತಿದ್ದಾನೆ. ದೇವರು ಸಂಕಟದಲ್ಲೂ ಖುಷಿ ಇಟ್ಟಿರ್ತಾನೆ. ಸಂಕಟ ಕೊಟ್ಟು ದೇವರೇ ನಿಮ್ಮಂತ ಅಣ್ಣ ತಂದು ನನಗೆ ಕೊಟ್ಟಿದ್ದಾನೆ. ಥ್ಯಾಂಕ್ಸ್ ಕಣೋ. ಬಾರೋ ಬಾಪ. ಇವತ್ತು ನಿಮ್ಮಮ್ಮ ನಿನ್ನ ಮುಖ ನೋಡ್ತಾ ಇದ್ರೆ ನಮ್ಮಮ್ಮ ನನ್ನ ಉಪವಾಸ ಕೆಡುತ್ತಲ್ಲ, ನಮ್ಮನೇಲಿ ಅಷ್ಟೇ. ಹೀರೋ ಇವಾಗ ನೆನಪಾಯ್ತಪ್ಪ ಮನೆ ಕಡೆ ನಿನಗೆ. ನೀನು ಮನೇಲಿ ಇಲ್ಲದೆ ಮನೆನೇ ಬಿಕೋ ಅಂತ ಇತ್ತು. ನೀನು ಇದ್ರೇ ಮನೆಗೊಂದು ಕಳೆ ಅಲ್ವಾ? ನಾನು ನಿನ್ನ ಬೆಸ್ಟ್ ಫ್ರೆಂಡು. ಅಲ್ಲಿಗೆ ಹೋಗಿದ್ದೆ ತಡ, ಚಿಕ್ಕಪ್ಪನೇ ಮರ್ಸ್ಬಿಟ್ಯಾ? ಒಂದು ಫೋನ್ ಮಾಡೋಕ್ಕಲ್ಲ ನಿನಗೆ? ನೀನು ಬಿಡೋ, ನಾನು ಅವನ ಅಜ್ಜಿ. ನನಗಾದ್ರೂ ಒಂದು ಫೋನ್ ಮಾಡ್ಬೋದಿತ್ತಲ್ಲ ಅದಿ, ಯಾಕೋ ಮಾಡಲಿಲ್ಲ? ಅಜ್ಜಿ ಬೈದ್ರುಂಟು ನನ್ನ ಮೇಲೆ ಕೋಪನಾ? ಅದಕ್ಕೆ ನೀ ಮಾತಾಡೋದೇ ಬಿಟ್ಬಿಟ್ಯಾ? ಏಯ್, ಯಾಕೋ ಸಪ್ಗಿದ್ಯಾ? ನಾವು ಇಷ್ಟೆಲ್ಲ ಮಾತಾಡ್ತಿದ್ದೀವಿ, ನಿನ್ನ ಕಣ್ಣಿಂದ ಸೌಂಡೇ ಇಲ್ಲ. ಮಾತಾಡಿನಾರು ಮಾತಾಡೋದ್ರಲ್ಲಿ ಏನಿದೆ ಚಿಕ್ಕಪ್ಪ? ನಾನು ಅಲ್ಲಿದ್ದೆ, ಒಂದು ಫೋನು ಮಾಡಿಲ್ಲ. ಅಟ್ಲೀಸ್ಟ್ ನೀವೊಂದು ಫೋನ್ ಮಾಡ್ಬೋದಾಗಿತ್ತಲ್ವಾ? ಬಂದ ತಕ್ಷಣ ಹೀರೋ ಅಂತೀರಾ. ನಿಮಗೆ ನಾನು ನೆನಪೇ ಆಗಿಲ್ಲ. ಯಾಕೋ ಅದಿ ಹಾಗೆಲ್ಲ ಮಾತಾಡ್ತೀಯಾ? ಮಾತ್ಕಾದ್ರೂ ನಿಮ್ ನೆನಪಾಯ್ತು ಅಂತ ಹೇಳ್ಬೋದಿತ್ತಲ್ವಾ? ಆದಿ, ಯಾವಾಗ ಬಂದ್ಯಾ ಪುಟ್ಟ? ನೆನ್ನೆನೆ ಬರ್ತೀನಿ ಅಂತ ಹೇಳಿದ್ಯಲ್ಲೋ, ಯಾಕೋ ಬರ್ಲಿಲ್ಲ? ಕಾದು ಕಾದು ನನಗೆ ಎಷ್ಟೊಂದು ಬೇಜಾರಾಯ್ತು ಗೊತ್ತಾ? ಶೋಭಾಜಿ ಎಲ್ಲೋ? ಅವ್ರು ಬರ್ಲಿಲ್ಲ, ನಾನು ಇವ್ರ ಜೊತೆ ಬಂದೆ. ಯಾಕೆ? ಯಾಕೆಂದ್ರೆ ಬರ್ಬಾರ್ದಾ? ನಂಗೆ ಇವ್ರ ಜೊತೆ ಬರ್ಬೇಕು ಅನಿಸ್ತು, ಅದಕ್ಕೆ ಬಂದೆ. ಯಾಕೆ ಅಂತ ಕೇಳಿದಕ್ಕೆ ನನಗೆ ಎದುರು ಮಾತಾಡ್ತೀಯಾ? ಕೇಳಿದ್ರಿ ನಾನು ಹೇಳ್ದೆ. ಅದಕ್ಕೆ ಇವನ್ ಮಾತನ್ನ ಯಾಕೆ ಸೀರಿಯಸ್ ಆಗಿ ತಗೊಂತ ಇದ್ದೀರಾ? ಅವನು ಜೋಕ್ ಮಾಡ್ತಾ ಇದ್ದಾನೆ. ಬರ್ತಿದ್ದಾಗೆ ನನಗೆ ಒಂದು ಜರ ಕೊಟ್ಟ. ಏನಪ್ಪ ನಮ್ಮದೈತೆ ಈ ರೇಂಜ್ ಮಾತಾಡ್ತೇನೆ ಅಂತ ನನಗೆ ಒಂದು ಸೆಕೆಂಡ್ ಕನ್ಫ್ಯೂಸ್ ಆಗೋಯ್ತು. ಅಜ್ಜಿ ಎಲ್ಲೋ? ಅಜ್ಜಿ ಟೆಂಪಲ್ಗೆ ಹೋಗಿದ್ದಾರೆ, ತಾತ ಆಫೀಸಿಗೆ ಹೋಗಿದ್ದಾರೆ, ಅದಕ್ಕೆ ಇವ್ರ ಜೊತೆ ಬಂದೆ. ಸರಿ ಸರಿ ಸರಿ, ಬನ್ನಿ ಬನ್ನಿ ಬನ್ನಿ, ಎಲ್ಲ ಒಳಗೋಣ. ಕಮನ್ ಕಮನ್ ಕಮನ್. ಏಯ್ ಬಾಯ್, ಶಶಾಂಕ್ ಬನ್ನಿ ಒಳಗೆ. ಅದಿ, ಇವತ್ತು ನೀನು ತಿನ್ನಕ್ಕೆ ಏನ್ ಬೇಕು ಕೇಳು, ನಾನು ಎಲ್ಲದನ್ನೂ ಮಾಡಿ ಹಾಕ್ತೀನಿ. ನಂಗೆ ಏನು ಬೇಡ. ಶೋಭಾಜಿ 4-5 ತಿಂಡಿ ಮಾಡಿದ್ರು, ಆದ್ರೆ ನಾನು ಮಾಡ್ಕೊಟ್ಟಾಗಲ್ವಲ್ಲ, ಅದಕ್ಕೆ ನಿಂಗೇನ್ ತಿಂಡಿ ಬೇಕು ಕೇಳು, ನಾನು ಕೊಡ್ತೀನಿ. ಹೌದು, ಸೂರ್ಯ ಅವರೆಲ್ಲೇ? ಅವರು ಕೆಲ್ಸದ ಮೇಲೆ ಹಳ್ಳಿಗೆ ಹೋಗಿದ್ದಾರೆ. ಏನು ಹಳ್ಳಿಗ? ಅವ್ರೊಬ್ರು ಹೋಗಿದಾರಾ? ಇಲ್ಲ, ಅವ್ರ ಫ್ರೆಂಡ್ಸ್ ಜೊತೆ ಹೋಗಿದ್ದಾರೆ. ಓ,
ಅಪ್ಪನ ಮೇಲೆ ನಿನಗೆ ತುಂಬ ಕನ್ಸರ್ನ್ ಇದೆ ಅಲ್ವಾ? ಹಳ್ಳಿಗೆ ಒಬ್ಬರೇ ಹೋಗಿದ್ದಾರೆ ಅಂತ ಯೋಚನೆ ಮಾಡ್ತಿದ್ಯಾ? ಡೋಂಟ್ ವರಿ, ಅವರು ಅವ್ರ ಫ್ರೆಂಡ್ಸ್ ಜೊತೆ ಹೋಗಿದ್ದಾರೆ. ಅವ್ರ ಫ್ರೆಂಡ್ಸು ಅವ್ರನ್ನ ನೋಡ್ಕೋತಾರೆ. ಇನ್ಫ್ಯಾಕ್ಟ್ ಅವ್ರು ಕೆಲಸದ ಮೇಲೆ ಹೋಗಿದ್ರು ಜಾಲಿ ಟ್ರಿಪ್ ಥರ ಅವರೆಲ್ಲ ಎಂಜಾಯ್ ಮಾಡ್ತಿರ್ತಾರೆ. ಆದರೆ ಏನು ಗೊತ್ತಾ, ಅವ್ರು ನನ್ನನ್ನು ಮರ್ತೇ ಬಿಟ್ಟಿದ್ದಾರೆ ಕಣೋ. ಹೋದಾಗ್ಲಿಂದ ಒಂದು ಫೋನ್ ಕೂಡ ಮಾಡಿಲ್ಲ. ಅವ್ರು ಹಾಗೆ ಫ್ರೆಂಡ್ಸ್ ಏನಾದರೂ ಸಿಕ್ಬಿಟ್ರೆ ಪ್ರಪಂಚನೇ ಮರ್ತು ಬಿಡ್ತಾರೆ. ಅದೇ ಒಂದಂತ ಪುಣ್ಯ, ಅವ್ರ ಊಟಕ್ಕೆ ಏನು ಸಮಸ್ಯೆ ಇಲ್ಲ, ಅಲ್ಲಿ ಒಳ್ಳೊಳ್ಳೆ ಹೋಟೆಲ್ಸ್ ಇದೆ ಅಂತೆ. ಅದೇ ನಿಮ್ಮಪ್ಪ ಕೆಲಸ ಮುಗಿಸ್ಕೊಂಡು ಬಂದಮೇಲೆ ನಾವಿಬ್ಬರು ಸೇರಿ ಚೆನ್ನಾಗಿ ಕ್ಲಾಸ್ ತಗೊಳ್ಳೋಣ. ಯಾಕೆಂದರೆ ಅವ್ರು ನಮ್ಮನ್ನೆಲ್ಲ ಮರ್ತು ಬಿಟ್ಟಿದ್ದಾರೆ. ಅದಕ್ಕೆ ನಮ್ಮನ್ನ ಟ್ರಿಪ್ಪಿಗೆ ಕರ್ಕೊಂಡು ಹೋಗಿ ಅಂತ ಪೆನಾಲ್ಟಿ ಹಾಕೋಣ. ಹೇಗೆ? ಏನಿದು ಆರ್ತಿ ಏನೇನೋ ಕತೆ ಕಟ್ತಾ ಇದ್ದಾಳೆ. ಸೂರ್ಯ ಜೈಲಲ್ಲಿದ್ದಾನೆ, ಇವಳು ನೋಡಿದ್ರೆ ಹಳ್ಳಿ ಫ್ರೆಂಡ್ಸು ಏನೇನೋ ಹೇಳ್ತಾ ಇದ್ದಾಳಲ್ಲ. ಸುಳ್ಳು ಯಾಕೆ ಹೇಳ್ತಾ ಇದ್ದಾಳೆ ಇವಳು? ನೇರವಾಗಿ ಕೇಳ್ಬಿಡ್ತೀನಿ.